ನಮಸ್ಕಾರ ಸ್ನೇಹಿತರೆ, ವೀಣಾ ಅಡುಗೆಗೆ ಸ್ವಾಗತ. ನಾನ್ ವೆಜ್ ತಿನ್ನಲ್ಲ ಅನ್ನೋರು ಅನ್ನ ರಸಕ್ಕೆ ಹಾಗೆ ಸೈಡ್ ಡಿಶ್ಗೆ ಸಾಯಂಕಾಲ ಕಾಫಿ ಟೀ ಟೈಮ್ ಜೊತೆ ತುಂಬ ಸುಲಭವಾಗಿ ಬಾಳೆಕಾಯಿ ರವೆ ಫ್ರೈನ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೇಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಬಾಳೆಕಾಯಿನ ತೊಗೊಂಡಿದ್ದೀನಿ. ಉದ್ದುದ್ದಾಗಿ ಈ ರೀತಿ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಇದನ್ನು ಮಜ್ಜಿಗೆಗೆ ಹಾಕೋಬೇಕು. ಕಪ್ಪಾಗುತ್ತೆ, ಇಲ್ಲ ಅಂತ ಅಂದರೆ ಹಾಗೆ ಬಿಟ್ಬಿಟ್ರೆ ಇದನ್ನು ಸ್ವಲ್ಪ ಹೊತ್ತು ನೆನೆಸ್ಕೋಬೇಕು. ಚೆನ್ನಾಗಿ ತೊಳ್ಕೊಂಡು ಇದನ್ನು ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೋಬೇಕು. ಬಾಳೆಕಾಯಿ ರವೆ ಫ್ರೈ ಮಾಡೋದಕ್ಕೆ ಮೊದಲಿಗೆ ಒಂದು ತಟ್ಟೆಗೆ ಒಂದು ಬಟ್ಲಷ್ಟು ಚಿರೋಟಿ ರವೆನ ಹಾಕೋಬೇಕು. ಚೆನ್ನಾಗಿ ಇದನ್ನು ಹಾಗೆ ತಟ್ಟೆಗೆ ಹರಡ್ಕೊಂಡು ಇಟ್ಕೊಬಿಡ್ಬೇಕು. ಇನ್ನೊಂದು ತಟ್ಟೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು. ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೋಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಬಾಳೆಕಾಯಿ ತೊಗೊಂಡಿರ್ತಿರಲ್ಲ ಅದನ್ನ ನೋಡಿಕೊಂಡು ರುಚಿನ ಹಾಕೋಬೇಕು. ಉಪ್ಪು ಖಾರ ಎಲ್ಲ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಇದಕ್ಕೆ ಹುಣಸೆಹಣ್ಣನ್ನು ರಸ ಹಾಕೋಬೇಕು. ನಾನಿಲ್ಲಿ ಹುಣಸೆಹಣ್ಣನ್ನು ಕಿವುಚ್ಬಿಟ್ಟು ರಸ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ಒಂದು 4 ಟೇಬಲ್ ಸ್ಪೂನಷ್ಟು ಹಾಕೋಬೇಕು. ಚೆನ್ನಾಗೆಲ್ಲನೂ ಒಂದು ಸಲ ಎಲ್ಲನೂ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ದರೆ ಇನ್ನು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ರೀತಿ ಕಲಿಸ್ಕೋಬೇಕು. ಇದನ್ನು ಈಗ ನಾವಿಲ್ಲಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಈಗ ಬಾಳೆಕಾಯಿಗೆ ಹಚ್ಕೋಬೇಕು. ಪೂರ್ತಿ ಎಲ್ಲನೂ ಅಂಟೋ ರೀತಿ 2 ಕಡೆ ಹಾಗೆ ಮಗ್ಚಾಕಿ ಉಲ್ಟನೂ ಅಷ್ಟೇ ಚೆನ್ನಾಗಿ ಹಚ್ಕೋಬೇಕು. ಚೆನ್ನಾಗಿ ಅಂಟ್ಕೋಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಈ ರೀತಿ ಅಂಟೋ ರೀತಿ ಹಾಗೆ ಈ ರೀತಿ ಉಲ್ಟನೂ ಮಾಡಿಕೊಂಡು 4 ಕಡೆ ಸೈಡ್ನಲ್ಲೆಲ್ಲ ಹಚ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಂಬಿಡ್ಬೇಕು. ಒಂದೊಂದೇ ಈ ರೀತಿ ಹಚ್ಕೊಂಡು ಒಂದು ತಟ್ಟೆಗೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲನೂ ಬಾಳೆಕಾಯಿಗೆ ಎಲ್ಲ ಪೇಸ್ಟ್ನ ಹಚ್ಚಿ ರೆಡಿ ಮಾಡಿ ಇಟ್ಕೊಂಬಿಡೋಣ. ಒಂದು ತಟ್ಟೆಗೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ನಾನಿಲ್ಲಿ. ಈಗ ರವೆನೆಲ್ಲ ಒಂದು ತಟ್ಟೆಗೆಲ್ಲ ಹರಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಈಗ ಮಗ್ಚಾಕಿ ಹೊರಳಿಸ್ಬಿಟ್ಟು ಚೆನ್ನಾಗಿ ರವೆನ ಈ ರೀತಿ ಮೇಲೆ ಉದುರಿಸ್ಬಿಟ್ಟು ಅಂಟೋ ರೀತಿ ರವೆನ ಮತ್ತೆ ಬಾಳೆಕಾಯಿಗೆ ಚೆನ್ನಾಗಿ ಹೊರಳಿಸಿ ಈ ರೀತಿ ಚೆನ್ನಾಗಿ ಅಂಟ್ಕೋಬೇಕು. ರವೆ ಎಲ್ಲ ಈ ರೀತಿ ಚೆನ್ನಾಗಿ ಹೊರಳಿಸಿ ಇಟ್ಕೊಂಡು ಹಾಗೆ ಸ್ವಲ್ಪ ಎಲ್ಲ ಒದ್ರುಬಿಟ್ಟು ಒಂದು ತಟ್ಟೆಗೆಲ್ಲ ಜೋಡಿಸ್ಕೊಂಡು ಮತ್ತೆ ರೆಡಿ ಮಾಡಿ ಇಟ್ಕೊಂಬಿಡ್ಬೇಕು. ಇದೇ ರೀತಿ ಎಲ್ಲ ಬಾಳೆಕಾಯಿನ ಈ ರೀತಿ ರವೆಗೆಲ್ಲ ಉದಿಸ್ಕೊಂಡು ಹೊರಳಿಸ್ಕೊಂಡು ಹಾಗೆ ಚೆನ್ನಾಗಿ ಅಂಟ್ಕೋಬೇಕು. ಆ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಹೊರಳಿಸಿಲ್ಲ. ಈಗ ತಟ್ಟೆಗೆಲ್ಲ ಜೋಡಿಸ್ಕೊಂಡು ಇಟ್ಕೊಂಬಿಡೋಣ. ಎಲ್ಲನೂ ನಾನಿಲ್ಲಿ ತಟ್ಟೆಗೆಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಈಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ನಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಹರಡ್ಕೋಬೇಕು ಈ ರೀತಿ. ಹಾಗೆ ಚೆನ್ನಾಗಿ ಪ್ಯಾನು ಬಿಸಿ ಆದಮೇಲೆ ಈಗ ರವೆ ಮತ್ತು ಬಾಳೆಕಾಯಿ ಎಲ್ಲ ಹುರುಳಿಸಿ ಇಟ್ಕೊಂಡಿದ್ವಲ್ಲ ಈಗ ಬಾಳೆಕಾಯಿನ ಎಲ್ಲ ಒಂದೊಂದೇ ಪಕ್ಕದಲ್ಲಿ ಜೋಡಿಸ್ಕೋಬೇಕು. ಪ್ಯಾನ್ನಲ್ಲಿ ಎಲ್ಲ ಪಕ್ಕ ಈ ರೀತಿ ಜೋಡಿಸ್ಕೋಬೇಕು. ಮೀಡಿಯಮ್ ಉರಿನಲ್ಲೇ ಇದನ್ನು ಬೇಯಿಸ್ಕೋಬೇಕು. ಎಲ್ಲ ಬಾಳೆಕಾಯಿನೂ ಈಗ ಪ್ಯಾನಲ್ಲಿ ಜೋಡಿಸ್ಕೊಂಡಿರೋದನ್ನ ಈಗ ಒಂದು ಮೇಲೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಇದನ್ನು ಹಾಗೆ ಮಗ್ಚಾಕಿ ಒಂದು 2-3 ನಿಮಿಷ ಕಾಲ ಹಾಗೆ ಬೇಯಿಸ್ಕೋಬೇಕು. ಸ್ವಲ್ಪ ರೋಸ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಇನ್ನೂ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಚೆನ್ನಾಗಿದು ಬೇಯೋಕ್ಕೆ ಇದನ್ನು ಎಣ್ಣೆ ಹಾಕೋಬೇಕು. ಹಾಗೆ ಒಂದು ಚಿಮಟದ ಸಹಾಯದಿಂದ ಈ ರೀತಿ ಮಗ್ಚಾಕಿ ಹಾಗೆ ಪಕ್ಕದಲ್ಲೇ ಇಟ್ಬಿಟ್ಟು ಇದನ್ನು ಒಂದು 2-3 ನಿಮಿಷ ಕಾಲ ಹಾಗೆ ಬೇಯಿಸ್ಬಿಟ್ಟು ಮತ್ತೆ ಮಗ್ಚಾಕಿ ಇದನ್ನು ಸ್ವಲ್ಪ ರೋಸ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೊಂಡು ತೆಗೆದಿಟ್ಕೋಬೇಕು. ಈ ರೀತಿ ಎಲ್ಲನೂ ಮಗ್ಚಾಕಿ ಬೇಯಿಸ್ಕೋಬೇಕು. ಹಾಗೆ ರವೆನೂ ಬೇಯುತ್ತೆ, ಹಾಗೆ ಬಾಳೆಕಾಯಿನೂ ಅಷ್ಟೇ ರೋಸ್ಟ್ ಆಗುತ್ತೆ ಒಳಗೆಲ್ಲ ಚೆನ್ನಾಗಿ. ಇದನ್ನು ಆದಷ್ಟು ಮೀಡಿಯಮ್ ಉರಿನಲ್ಲೇ ಬೇಯಿಸ್ಕೋಬೇಕು. ತುಂಬ ಹೈ ಫ್ಲೇಮ್ನ ಮಾಡ್ಕೋಬಾರ್ದು. ಮತ್ತು ಇನ್ನೂ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ತಟ್ಟೆ ಮುಚ್ಚಿಬಿಟ್ಟು 1-2 ನಿಮಿಷ ಕಾಲ ಹಾಗೆ ಮೀಡಿಯಮ್ ಉರಿನಲ್ಲೇ ಇದನ್ನು ಬೇಯಿಸ್ಕೊಂಡು ತೆಗೆದಿಟ್ಕೋಬೇಕು. ಈಗ ರೋಸ್ಟ್ ಆಗಿದೆ. ಇನ್ನೂ ಮಗ್ಚಾಕೊಂಡು ಬೇಯಿಸ್ಕೊಂಡು ಈಗ ರೋಸ್ಟ್ ಆಗಿರೋದನ್ನ ತೆಗೆದಿಟ್ಕೊಳ್ಳೋಣ. ಈಗ ಚೆನ್ನಾಗಿ ಬೆಂದಿದೆ ಇದು.
ಈಗ ಇದನ್ನು ಒಂದೊಂದೇ ಎಲ್ಲನೂ ಬಾಳೆಕಾಯಿನ ಫ್ರೈನ ತೆಗೆದು ಬಿಡೋಣ. ಈಗ ಚೆನ್ನಾಗಿ ಬೆಂದಿದೆ ನೋಡಿ, ಸೂಪರಾಗಿರುತ್ತೆ. ಅನ್ನ ರಸಕ್ಕಂತೂ ಸೂಪರಾಗಿರುತ್ತೆ. ಹಾಗೆ ಈಗ ಕಾರ್ತಿಕ್ ಮಾಸ ಇರೋದ್ರಿಂದ ಅನ್ನ ರಸಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನ್ ವೆಜ್ ತಿನ್ನಲ್ಲ ಅಂತ ಅನ್ನೋರಿಗೆ ಈ ರೀತಿ ಮಾಡ್ಕೋಬೋದು ಸೈಡ್ ಡಿಶ್ ಆಗಿ. ಕಾಫಿ ಟೀ ಜೊತೆನೂ ಅಷ್ಟೇ ತುಂಬ ಸೂಪರಾಗಿರುತ್ತೆ, ಖಾರವಾಗಿ. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡ್ಬೋದು, ತುಂಬ ಸೂಪರಾಗಿರುತ್ತಾ. ಬಾಳೆಕಾಯಿ ರವೆ ಫ್ರೈ ತುಂಬ ರುಚಿಯಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.